ಸರ್ ಏನು ಮಾಡಿದ್ದಾರೆ ಸರ್, ಇಲ್ಲಿಂದ ಅಲ್ಲಿಂದ ಈಗ ಬಂದರೆ ಉಳುವರೆ ಗ್ರಾಮದಿಂದ ಬಂದರೆ ಈ ಗುಡ್ಡ ಕ್ರಾಸ್ ಮಾಡಿ ಡೈರೆಕ್ಟ್ ನಾವು ಅಲ್ಲಿ ಅದನ್ನು ಮಾಡಲಿಕ್ಕೆ ಇದೆ. ಮತ್ತು ಇದು ಮೇನ್ ಸ್ಪಾಟ್ ನೀರು ಸ್ಟೋರ್ ಆಗುವುದನ್ನು ಆಗಿರೋದು ಯಾವ ಯಾವ ಥರದ್ದು ಮೇಲೆ ಒಂದು ಇದು ಲಾಸ್ಟ್ ಮಾಡಿ ಟ್ರ್ಯಾಕ್ ಆಗಿತ್ತು ಸರ್. ನೋಡಿ ಆ ಇದ್ರೆ ನನಗೆ ಅದರೊಳಗೆ ಏನಾದ್ರು ಇದ್ದರೆ ಅಲ್ಲೇ ಸಿಗ್ಬೇಕಂತ ಅನಿಸ್ತು ಸರ್. ಅಂದರೆ ಮನೆ ಎಕ್ಸಾಕ್ಟ್ಲಿ ನಾವು ಇದು ಈ ಜಾಗದಲ್ಲಿ ಮನೆ ಬಟ್ ಪಿ ಟೆನ್ ಅವ್ರಿಗೆ ಪಾಪ ನೆಕ್ಸ್ಟ್ ಇಲ್ಲಿ ಕೆಲಸ ಮಾಡಿದವರಿಗೆ ಹೊಳೆಗೆ 300 ಮನೆಗಳಲ್ಲಿ ಆದರೆ ಅದು ಹೊಳೆ ತುಂಬಿದಾಗ ನಾವು ಬರಲಿಕ್ಕೆ ದಾರಿ ಇಲ್ಲ. ನೀವು ಕಾರ್ಲ್ಯಾಂಡು ಮತ್ತೊಂದು ರಸ್ತೆ ಕೊಟ್ಟರೆ ನಮ್ಗೆ ಒಳ್ಳೇದು. ಮತ್ತು ಇನ್ನೊಂದು ಸರ್ ಇಲ್ಲೊಂದು ಮತ್ತೊಂದು ಎರಡನೇ ಸಮಸ್ಯೆ ಹೊಳೆಗೆ ಅಲ್ಲಿ ಸ್ಯಾಂಕ್ಷನ್ ಆಗಿದೆ ಅವ್ರಿಗೆ ಆಗಿದೆ ಅಂತ ಪುನಃ 2 ಕೋಟಿ ಸ್ಯಾಂಕ್ಷನ್ ಆಗಿದೆ. ಅಲ್ಲ ನಾವು ಆಗಿದ್ದು ಹೇಳ್ಬೇಕಲ್ಲಪ್ಪ, ಸಾವಿರ ಮಾಡಿದ್ದು ಹೇಳ್ಬೇಕಪ್ಪ. ನೀವು ಅದನ್ನ ಎಂತ ಮಾತಾಡೋದು? ಆಯ್ತು ಸರ್, ಅದಾಗಿತ್ತು ಇದು ಹಂಗೆ ಮಾತಾಡಬಾರ್ದು. ಒಂದು ನಿಮಿಷ, 12 ಜನ ಮಾತಾಡೋದು. ಉಪ್ಪು ನೀರು ಒಳಗಡೆ ಆಗ್ತದೆ, ಅಲ್ಲೊಂದು ಕಾರ್ಲ್ಯಾಂಡ್ ಇದೆ. ಈ ನೀರು ನಮ್ಗೆ ಸಮಸ್ಯೆ ಆಗ್ತದೆ. ಈಗ ಯಾರು ಬೆಳೆ ಬೆಳೆಸಲಿಕ್ಕೆ ಆಗುದಿಲ್ಲ ಸರ್. ಮತ್ತೆ ನೀವು ಬಾವಿ ಕೊಟ್ಟರು ಉಪ್ಪು ನೀರೇ ಬರ್ತದೆ. ಅದನ್ನು ಒಂದು ಇದಿದೆ ಅಲ್ಲಿ ಬ್ರಿಡ್ಜ್ ಇದೆ ಸರ್, ಅದನ್ನೇ ಅಲ್ಲಿ 6 ಕೊಲೆಪ್ಸ್ ಆಗಿದೆ. ಒಂದು 400 ಮೀಟರ್ 400 ಮೀಟರ್ ಕೊಲೆಪ್ಸ್. ಮತ್ತು ಅದಕ್ಕೆ ಕಾರಣ ಏನು? ಇಲ್ಲಿ ಒಂದು ಇದು ಉಂಟಲ್ಲ ಎಲೆಕ್ಟ್ರಿಸಿಟಿ, ಇಲ್ಲಿ ಲೈನ್ 1 ಅದೇ ಆ ಲೈನ್ 1 ಇದ್ದಾಗ ನೀರಲ್ಲಿ ಐಲ್ಯಾಂಡನ್ನು ಇನ್ನೊಂದು ಯಾರು ಪ್ರಾಬ್ಲಮ್ ಆಗಿದೆ ನಾನು ಹೇಳ್ತಾ ಇದ್ದೀನಿ. ಮತ್ತು ಮಳೆಗಾಲದಲ್ಲಿ ಎರಡು ಸೈಡ್ ಮತ್ತು ಇಲ್ಲಿ 8 ಮನೆಗೆ ಜಾಗ ಮನೆ ಎಲ್ಲ ಕ್ಲಿಯರ್ ಕಟ್ ಮಾಡಿದ್ದಾರೆ. ಇವ್ರ ತಹಶೀಲ್ದಾರ್ ಹಕ್ಕುಪತ್ರ ಕೊಡ್ತೀವಿ ಸರ್. ಸ್ವಲ್ಪ ಲೇಟ್ ಸರ್ ಅವರು. ಏನಾಗಿದೆ ಅಲ್ಲಲ್ಲ, ನೀವು ಅವ್ರಿಗಂತ ಹಕ್ಕುಪತ್ರ ಕೊಟ್ಟು ಮತ್ತು ಒಂದೇನೇ ಸರ್, ಅಲ್ಲಿ ಕೇರಳದ ಒಂದು ಬಾಡಿ ಅದು ದೊಡ್ಡ ಒಂದು ಪ್ರಾಬ್ಲಮ್. ಈ ಲೋಕಲ್ ಬಾಡಿ ಏನಾಯ್ತು ಸರ್, ಒಂದು ಲೋಕಲ್ ಬಾಡಿ ಒಂದೊಂದು ಅವರು ಯಾರು ಆಫೀಸರ್ ಈಗ ಒಂದು ಅವನು ಇಲ್ಲಿ ಇದ್ದ ಅಂತ ಹೇಳ್ತಾರೆ. ಅವರು ಇವತ್ತು ಇಲ್ಲಿ ಮನೆಯಲ್ಲಿ ಇಲ್ಲ. ಜನರ ಹತ್ರ ಅದು ರಿಕ್ವೆಸ್ಟ್ ಮಾಡಿದ್ದೀವಿ ನಾವು, ಜನರ ಹತ್ರ ಅದು ರಿಕ್ವೆಸ್ಟ್ ಮಾಡಿದ್ದೀವಿ. ಯಾರಿಗೆ ನಾವು ಪ್ಲಾಟ್ ಕೊಡ್ತೇವಲ್ಲ ಮತ್ತು ಅವ್ರು ಪುನಃ ಇಲ್ಲಿ ಇರಬಾರ್ದು. ಅರ್ಥ ಆಯ್ತಲ್ಲ, ಜನರದ್ದು ಒಂದು ದೊಡ್ಡ ಪ್ರಾಬ್ಲಮ್ ಇದೆ. ಅವ್ರು ಇಲ್ಲೂ ಇಟ್ಕೊಳ್ತಾರೆ, ಅಲ್ಲೂ ಇಟ್ಕೊಳ್ತಾರೆ. ಅದನ್ನು ತಹಶೀಲ್ದಾರ್ ಅವ್ರಿಗೆ ಕ್ಲಿಯರ್ ಕಟ್ ಹೇಳಿದ್ದೇವೆ. ಜಾಗ ಬೇಕಾದ್ರೆ ಅವ್ರ ಹೆಸರಿನಲ್ಲಿ ಇಲ್ಲಿ, ಬಟ್ ದೇ ಕ್ಯಾನಾಟ್ ಸ್ಟೇ ಹಿಯರ್. ಮತ್ತು ಆ ಪುನಃ ಮತ್ತು ಸಹಜವಾಗಿ ಅನೇಕ ಬಾರಿ ಕರೀತಿರ್ತಾರೆ. ಈಗ ನಾವು ಬೆಳಗ್ಗೆ ಹೋದ್ಕೊಳ್ಳೆ ಯಾರನ್ನ ನಾವು ಮಾತಾಡಲಿಕ್ಕೆ ಹೋದರೆ MLA ಗಳು ಬಂದಿರ್ತಾರೆ, ಯಾರನ್ನ ಮಿನಿಸ್ಟ್ರಿಗಳು ಮನೆಯಲ್ಲಿ ಟೇಬಲು ಪ್ಲೇಟು ಓಪನ್ ಇಟ್ಟಿರ್ತಾರೆ, ಯಾರೋ ಬಂದಿರ್ತಾರೆ. ನಿಮ್ಗೊಂದು ಮುನ್ನೆಚ್ಚರಿಕೆ ಕ್ರಮ ಕೈಗೊಳ್ತೀವಿ ಅಂತ ಹೇಳಿದ್ವಿ. ಎಲ್ಲ ಸರ್ವೇನೂ ಮಾಡಿದ್ವಿ. ಹದಿನಾರನೇ ತಾರೀಕು ನಾವೆಲ್ಲ ಸೇರ್ತೀವಿ. ಕ್ಯಾಬಿನೆಟ್ ದೊಡ್ಡ ಕ್ಯಾಬಿನೆಟ್ ಇದೆ. ಅವರು ನಮಗೆ ಬೇಕಾಗಿರ್ತಕ್ಕಂಥ ಸಚಿವರೇ ಇದ್ದಾರೆ, ಇಮಿಡಿಯೇಟ್ ಅಟೆಂಡ್ ಮಾಡ್ತಾರೆ. ಈ ತಾವು ಹೇಳಿರ್ತಕ್ಕಂಥ ವಿಷಯ ನಾವು ಗಮನಕ್ಕೆ ತಂದು ನಾನು ಮತ್ತೆ ಕಮ್ಯುನಿಕೇಟ್ ಮಾಡ್ತೀನಿ. ಏನಾಯಿತು, ಯಾಕೆ ಮಾಡಲಿಲ್ಲ? ಅವ್ರ ಪಾರ್ಟಿಯಲ್ಲಿ ಏನಿದೆ 6 ಬಾಗಿಲಾಗ್ಯಾವ. ಈಗ ಮೊದಲು 3 ಇದ್ದವು, ಈಗ 6 ಆಗ್ಯಾವ.
ಹೇಳೋದು ಎಲ್ಲಿ ನಮ್ಮ ಕುಮಾರಸ್ವಾಮಿ ಅವ್ರು ಬಂದು ನಮ್ಮ ತಲೆ ಮೇಲೆ ಕೊಡ್ತಾರೆ ಅಂದರೆ ಬಿ ಜೆ ಪಿಯವ್ರಿಗೆ ಆತಂಕ ಇದೆ. ಹಾಗಾಗಿ ಅವ್ರ ಮಗನ ಸೋಲಿಸ್ರಿ ಅಂತೇಳಿ ದಿನ ಬಿ ಜೆ ಪಿಯವರೇ ನಮ್ಗೆ ಹೇಳ್ತಿದ್ರು ಜನಪಟ್ಟಣದಲ್ಲಿ. ಸೊ ಈ ರೀತಿ ಪರಿಸ್ಥಿತಿ ಅವ್ರು ಸೆಟ್ರೇಟ್ ಮಾಡ್ಕೊಂಡು ನಮ್ಮ ಕಡೆಯಿಂದ ಜನಪರವಾಗಿ ಮಾಡಬೇಕಾಗಿರ್ತಕ್ಕಂಥದ್ದು, ರಾಜ್ಯ ಪರವಾಗಿ, ಅಭಿವೃದ್ಧಿ ಪರವಾಗಿ ಕೇಂದ್ರ ಸರ್ಕಾರದ ಬರಬೇಕಾಗಿರ್ತಕ್ಕಂಥ. ಈಗ ನೋಡಿ, ನೀವೇ ನೋಡ್ತಾ ಇದ್ದೀರಿ, 58% ಅಷ್ಟು 9,000 ಕೋಟಿ ಕೇಳಿದ್ರೆ 2,430 ಕೋಟಿ ಕೊಟ್ಟಿದ್ರು ನಬಾರ್ಡ್ನಲ್ಲಿ. ಈಗ ರೈತರ ಪರಿಸ್ಥಿತಿ ಏನಾಗಬೇಕು? 6,000 ಸೊಸೈಟಿ ಮುಖಾಂತರ ನಾವು ರೈತರಿಗೆ ಕೊಡ್ತಿದ್ದೀವಿ. ನಬಾರ್ಡ್ ಏಕ್ದಮ್ ಕಟ್ ಮಾಡಿದ್ರು. 5,000 ಚಿಲ್ಲರೆ ಕೋಟಿ ಹೊಸಲು ಕೊಟ್ಟರು. ನಾವು 9,000 ಕೋಟಿ ಕೇಳಿದ್ವಿ. 6,000 ಸೊಸೈಟಿ ಇದೆ. ಈಗ 2,432 ಕೋಟಿ ತಂದರು. ಇದು ಯಾರು ಕೇಳಬೇಕು? ಎಂ ಪಿಗಳು ಕೇಳಬೇಕು, ಕೇಂದ್ರ ಸಚಿವರಾದ್ರು ಕೇಳಬೇಕು. ಈಗ ನನ್ನ ಡಿಪಾರ್ಟ್ಮೆಂಟ್ಗೆ 60 ಪಾರ್ಟಿಯಲ್ಲಿ 2,000 ಕೋಟಿಯಷ್ಟು ಪ್ರಪೋಸಲ್, 2,100 ಕೋಟಿಯಷ್ಟು ಪ್ರಪೋಸಲ್ ಕಳಿಸಿದ್ರು ಡೆಲ್ಲಿಗೆ. ಈಗ ಅವ್ರದ್ದು ಪೆಂಡಿಂಗ್ ಇದೆ. ಹೋದ 2 ವರ್ಷದಿಂದ ₹1 ನಮ್ಗೆ ಸ್ಯಾಂಕ್ಷನ್ ಮಾಡಿಲ್ಲ. 60% ಅವರು, 40% ಅವರು. ಇನ್ನೊಂದು ನಮ್ಮದು ಅಟಲ್ ಪೂಜೆ ಒಂದು 100% ಅವರು ಏನು ಕೊಡ್ತಾಯಿಲ್ಲ. ಎಲ್ಲ ರೀತಿಯಾದಂಥ ತೊಂದರೆ ಅವರು ಕೇಂದ್ರ ಸರ್ಕಾರದವ್ರು ಕೊಡ್ತಾರೆ. ಅದನ್ನು ರಾಜಕೀಯ ಮಾಡಲಿ, ಎಲ್ಲ ಪಕ್ಷಗಳು ರಾಜಕೀಯ ಮಾಡಲೇಬೇಕು. ಆದರೆ ಕೇಂದ್ರ ಸಚಿವರಾಗಿರ್ತಕ್ಕಂಥವ್ರು, ಅಫಿಷಿಯಲ್ ಪಾರ್ಟಿ ಇರ್ತಕ್ಕಂಥ ಬಿ ಜೆ ಪಿಯವರು, ಕೇಂದ್ರ ಸರ್ಕಾರದಿಂದ ಅವರು ಹೆಚ್ಚಿನ ಎಂ ಪಿಗಳಿದ್ದಾರೆ. ಅವರೆಲ್ಲ ಒತ್ತಾಯ ಮಾಡಿ ರಾಜ್ಯ ಸರ್ಕಾರಕ್ಕೆ, ಜನರಿಗೆ, ಡೆವಲಪ್ಮೆಂಟ್ಗೆ ಅವರು ಒತ್ತಾಯಗಳು ಮಾಡಿ ಆಮೇಲೆ ನಮ್ಮ ಮೇಲೆ ಕ್ರಿಟಿಸೈಸ್ ಮಾಡಲಿ, ನಾವು ರೆಡಿ ಇದ್ವಿ. ಅಪೋಸಿಷನವ್ರು ಏನಾದರೂ ಕ್ರಿಟಿಸೈಸ್ ಮಾಡಿದ್ರೆ ನಾವು ಅದು ಸ್ವಾಗತ ಮಾಡಲಿಕ್ಕೆ ತಯಾರಿದ್ವಿ. ಏನಿಲ್ಲದ ವಿಷಯಗಳು ತಗೊಂಡು ಬೆಳಗ್ಗೆ ಸಾಯಂಕಾಲ ಮಾತಾಡಿ ವಾತಾವರಣ ಕಲುಷಿತ ಮಾಡ್ತಕ್ಕಂಥ ಒಂದು ಪ್ರಯತ್ನ ಇವತ್ತು ಬಿ ಜೆ ಪಿಯವರು JDS ಮಾಡ್ತಾ ಇದ್ದಾರೆ. ನಿಮ್ಮ ಮಾಹಿತಿ ಪ್ರಕಾರ ಚನ್ನಪಟ್ಟಣದಲ್ಲಿ ನಿಖಿಲ್ ಕುಮಾರ್ ಸೋಲಕ್ಕೆ ಬಿಜೆಪಿಯವರು ಅಲ್ಲ, ಬಿಜೆಪಿಯವರು ಕಾರಣ. ಜನರು ನಮ್ಮ ಮೇಲೆ ಅಭಿಮಾನ ಐತಿ. ನಾವು ಗ್ಯಾರಂಟಿಗಳು ಏನು ಮಾತು ಕೊಟ್ಟಿವಿ, ಈ ದೇಶದಲ್ಲಿ ಮಾತು ಕೊಟ್ಟು ನಡ್ಕೊಂಡಿದ್ದೆ ಅಂದರೆ ಅದು ಸಿದ್ದರಾಮಯ್ಯವರು, ಶಿವಕುಮಾರ್ ಅವರು, ಕಾಂಗ್ರೆಸ್ ಸರ್ಕಾರ. ಯಾರು ಮೋದಿಯವರು ರಾಜಸ್ಥಾನದಲ್ಲಿ, ಮಧ್ಯಪ್ರದೇಶದಲ್ಲಿ ಬೇರೆ ಬೇರೆ ಕಡೆ ಹೋಗಿ ಅವರೇ ಈ ಗ್ಯಾರಂಟಿ ತೋರಿಸಿ ಎಲೆಕ್ಷನ್ ಮಾಡಿದ್ರು. ಎಲ್ಲಾದರೂ ಜಾರಿ ಮಾಡಿದ್ರೆ ಬೇಕು ಅಂತ ಅವರು ಇದ್ದಾರೆ. ನಮ್ಮ ಜೊತೆಯಲ್ಲಿ ಮಾತಾಡಿದ್ರೆ ಅವ್ರವ್ರು ಮಾತಾಡ್ಕೊಂಡು ನೀವು ಮಾತಾಡಿ ಸೋಲಿಸಿದ್ರೆ ನಮ್ಮದು ಎಕ್ಸಿಸ್ಟೆನ್ಸ್ ಉಳಿತಿದೆ. ಇಲ್ಲ ಅಂದರೆ ಕುಮಾರಸ್ವಾಮಿ ತಂದು ನಮ್ಮ ಪಾರ್ಟಿಗೆ ಬಂದು ಅವರೇ ಹೆಡ್ ಆಗ್ತಾರೆ, ನಮ್ಮದೆಲ್ಲ ಕಥೆ ಮುಗಿತದೆ ಅಂತೇಳಿ ಇಡೀ ಆ ನಾಯಕರೆಲ್ಲ ಬೇರೆ ಬೇರೆಯವರು ಅವರವರೇ ಮಾತಾಡ್ಕೊಂಡಿದ್ರೆ ನಮಗೆ ಸಮಾಚಾರ. 5 ತಿಂಗಳಿಂದ ಅಕ್ಕಿ ಹಣ ಕೊಟ್ಟಿಲ್ಲ ಸರ್ಕಾರ. ಅದಲ್ಲದೆ ಎಲ್ಲ ರಿಲೀಸ್ ಮಾಡಿದ್ದೀವಿ. ಡೈಲಿ ಸರ್ ಕ್ಯಾಮ್ರಾ ಸರಿ 2 ಇಲಾಖೆ ರಿವ್ಯೂ ಮಾಡ್ತಾ ಇದ್ದಾರೆ. ಬಿಫೋರ್ ಬಜೆಟ್ ಬರ್ತಾ ಇದೆ. ನಿನ್ನೆ ಅವರು ಎಷ್ಟು ಅಮೌಂಟ್ 4,482 ಕೋಟಿ ರಿಲೀಸ್ ಮಾಡಿದಂತೆ ನಿನ್ನೆ ಮುಖ್ಯಮಂತ್ರಿಗಳು ಹೇಳಿದ ಮೇಲೆ ಅದು ಇಮಿಡಿಯೇಟ್ಲಿ ರೆಕಾರ್ಡ್ ಆಗಿರುತ್ತಲ್ಲ, ಎಲ್ಲವನ್ನೂ ರಿಲೀಸ್ ಮಾಡ್ಯಾರ. ಒಂದು 15 ಡೇಸ್ ದಿಸ್ ಸೈಡ್ ಅದರ್ ಸೈಡ್ ಆಗ್ತದೆ ಅಷ್ಟೇ. ಬಿಟ್ಟರೆ ಎಲ್ಲ ನಾವೇನು 52,900 ಕೋಟಿ ರೂಪಾಯಿ ನಾವು ಈ ವರ್ಷದಲ್ಲಿ ಇದ್ದೀವಿ. ಪ್ರತಿ ಮಂತು ನಾವು ನಮಗೆ ಫೈನಾನ್ಸ್ ಸೆಕ್ರೆಟರಿ, ಫೈನಾನ್ಸ್ ಅಸಿಸ್ಟೆಂಟ್ ಕ್ಯಾಬಿನೆಟ್ನಲ್ಲಿ ಒಂದು ½ ಅವರ್ ಟೈಮ್ ತಗೊಂಡು ಲೈಟ್ ಆಫ್ ಮಾಡಿ ಎಲ್ಲ ತೋರಿಸ್ತಾರೆ. ಯಾವ ಇಲಾಖೆದು ಏನು ಪರಿಸ್ಥಿತಿ ಇದೆ, ನಮ್ದು ಏನು ನಡೀತಾ ಇದೆ. ಅದು ಪರ್ಫೆಕ್ಟಾಗಿ 1 ತಿಂಗಳಲ್ಲಿ ಈ ಕಡೆ ಆಗಿರ್ಬೋದು. ಬಟ್ ಎಲ್ಲರಿಗೂ ಆ ಸ್ಕೀಮ್ಗಳೆಲ್ಲ ಯೋಜನೆ ನಾವೇನು ಮಾತು ಕೊಟ್ಟು ಮಾತಾಡ ಪ್ರಕಾರ ನಡೀತಾ ಇದೆ. ಜನರು ನಮ್ಮ ಮೇಲೆ ವಿಶ್ವಾಸ ಇಟ್ಟಿದ್ದಾರೆ. ಆ ವಿಶ್ವಾಸ ಉಳಿಸ್ಕೊಳ್ಳಿಕ್ಕೆ ನಮ್ಮೆಲ್ಲ ಪ್ರಯತ್ನ ಮಾಡ್ತಾಯಿದ್ವಿ. ಹಾಗಾಗಿ 3 ಎಲೆಕ್ಷನ್ 3 ವಾತಾವರಣದಲ್ಲಿ, ವಿವಿಧ ವಾತಾವರಣದಲ್ಲಿ ಇರ್ತಕ್ಕಂಥ ರಾಜ್ಯದಲ್ಲಿ ಇಡೀ ರಾಜ್ಯದ ಜನರು ಇವತ್ತು ಕಾಂಗ್ರೆಸ್ ಮೇಲೆ ಆಶೀರ್ವಾದ ಮಾಡಿದಂಗೆ ಆಯಿತು. 3 ಎಲೆಕ್ಷನ್ ವಿಸಿಟ್ ಮಾಡಬೇಕು, ಕೆಲವೊಂದು ಪೆಂಡಿಂಗ್ ಇದೆ, ಕೆಲವೊಂದು ಅಪ್ರೂವ್ಡ್ ಆಗಬೇಕಾದ್ರೆ, ಕೆಲವೊಂದು ಅಪ್ಡೇಟ್ ಮಾಡಿ ಸತೀಶ್ ಶೈಲವರು ಮಿನಿಸ್ಟ್ರು ನಾವೆಲ್ಲ ಮಾತಾಡಿದ ನಂತರ ಇವತ್ತು ನಾವು ಅಧಿಕಾರ ಮುಗಿಸ್ಕೊಂಡು 9 ಸ್ಪಾಟ್ ನಾವು ಹೋಗ್ತಾ ಇದ್ದೀವಿ. ಈ ಸಮಯದಲ್ಲಿ ಈಗಾಗಲೇ ನಮ್ಮ ಅದಕ್ಕೆ ನಾವು ಈ ಭಾಗ ಏನಾಗಿ ಆಲ್ರೆಡಿ ಕ್ರಮ ತಗೊಳ್ಬೇಕು, ಶಾಸಕರು ಹೇಳಿದಂತೆ ಈಗ ಅನುಮೋದನೆ ನೀಡಿದ್ವಿ, ಮಾಡ್ತಾ ಇದ್ದಾರೆ. ಈಗ ಈ ಭಾಗದ ನ್ಯಾಷನಲ್ ಹೈವೇ ಮಾಡಬೇಕು, ಅವ್ರು ಮಾಡ್ತಾರೆ, ಫಾಲೋಅಪ್ ಮಾಡ್ತೀವಿ. ಹೀಗಾಗಿ ಆಗಲಾದ ದುರ್ಘಟನೆ ಇದೇ ರೀತಿಯಾಗಿ ಭಾಗಮಂಡಲದಲ್ಲಿನೂ ಇದೇ ರೀತಿ ಆಯಿತು. ಅಲ್ಲಿನೂ ಮಕ್ಕಳುಗಳಲ್ಲಿ ಸರಿಪಡಿಸಿದ್ವಿ. ಎಲ್ಲ ರಸ್ತೆ ನ್ಯಾಷನಲ್ ಹೈವೇ 275 ನ್ಯಾಷನಲ್ ಹೈವೇ ಸಹಿತ ಇವೆಲ್ಲ ಸಹಿತ ಇದೆ ಇನ್ಸಿಡೆಂಟ್. ಹಾಗಾಗಿ ಇಲ್ಲೇನಾದರೂ ಆದಷ್ಟು ಮಾಡಬೇಕು. ಮತ್ತು ಈಗಾಗಲೇ ಹೇಳಿದ್ದಾರೆ, ಈ ಜಿಲ್ಲಾಧಿಕಾರಿಗಳ ಜೊತೆ ಮಾತನಾಡಿದ್ದಾರೆ. ನೋಡಲಿಕ್ಕಾಗಲ್ಲ, ಈಗ ಬಂದಲ್ಲಿ ಅದನ್ನು ಆದಷ್ಟು ಮಾಡಬೇಕಂತ ಮುಂದೆ ಡ್ಯಾಮೇಜ್ ಆಗಬಾರ್ದು. ಈ ರೀತಿಯಾಗಿ ಆಯಿತಾ. ಇಲ್ಲಿಂದ ಹೋಗಿ ಗರೀಬ್ ಹೆಂಗಂದರೆ ಇಲ್ಲಿ ಅಂಗಡಿಯಿಂದ ಒಂದು ಹೋಟೆಲ್ ಮಾಡ್ಕೊಂಡಿದ್ದಾರೆ. ಸಣ್ಣ ಹೋಟೆಲ್ ಅಲ್ಲಿಂದ ಜರ್ದದ ಉಂಡೆ ಈಗ ಬಂದು